ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿನ್ನು, ಟೈಮ್ ಎಷ್ಟು? ಯಾಕಕ್ಕ? ಮಾತ್ರೆ ತಗೊಂಡ್ಯಾ? ಇಲ್ಲ. ಇದಕ್ಕೆ ನಂಗೆ ಕೋಪ ಬರೋದು. ಹಿಡ್ಕೋ. ತಗೋ ತಗೋ. ಅಕ್ಕ, ಈಗ ಅದೇನೋ ಹೆಸರು ಹೇಳ್ದಲ್ಲ, ಏನದು? ನಾನು ಯಾವ ಹೆಸರು ಹೇಳ್ದೆ? ಅದೇ ಅಕ್ಕ, ನಿನ್ ಗಾಡಿ ಕೆಟ್ಟೋಗಿತ್ತು, ಯಾವುದೋ ಸರ್ಕಲ್ ಹೆಸರು. ಆತಾ ಡೈರಿ ಸರ್ಕಲ್. ಯಾಕೆ? ನಾನು ಡೈರಿ ಸರ್ಕಲ್ ಹತ್ರ ಇರೋ ನಮ್ಮ ಆಫೀಸಿಗೆ ಬರ್ತೀನಿ, ಅಲ್ಲಿಗೆ ಬರೋಕ್ಕಾಗುತ್ತಾ? ಚಿನ್ನು, ಏನಾಯ್ತು ಚಿನ್ನು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಷ್ಟು ತಂಗ್ರೂ ಚೆನ್ನಾಗೇ ಇದ್ದೆ, ಏನಾಯ್ತು? ಅಕ್ಕ, ನೀನು ಅದ್ಯಾವುದೋ ಜಾಗದ ಹೆಸರು ಹೇಳ್ದಲ್ಲ, ಅವನು ಯಾರಿಗೋ ಫೋನ್ ಮಾಡಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದ. ಯಾರಿಗೆ ಫೋನ್ ಮಾಡಿದ್ರು? ನೀನು ಏನು ಹೇಳ್ತಿದ್ಯೋ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಅಯ್ಯೋ ಅಕ್ಕ, ಆ ಕಳ್ಳ ನನ್ನ ದುಡ್ಡು ಒಡವೆನೆಲ್ಲ ದೋಚ್ಕೊಂಡು ಹೋದ್ನಲ್ಲ, ನನಗೆ ದೇವಸ್ಥಾನನಾಗ ಸಿಕ್ಕಿ ನಾನು ಬೀಳ್ಸ್ಬಿಟ್ಟು ಹೊಂಟೋದ್ನಲ್ಲ ಅಕ್ಕ, ಅವನು ಯಾರಿಗೋ ಫೋನ್ ಮಾಡಿ ನಾಳೆ ನಾನು ಡೈರಿ ಸರ್ಕಲಲ್ಲಿ ಸಿಗ್ತೀನಿ ಅಂತ ಹೇಳ್ತಿದ್ದ. ಹೌದಾ? ನೀನು ಕರೆಕ್ಟಾಗಿ ಕೇಳಿಸ್ಕೊಂಡ್ಯಾ? ಅವ್ನು ಡೈರಿ ಸರ್ಕಲ್ ಅಂತಾನೆ ಹೇಳಿದ್ನಾ? ಹ್ಞೂ ಕಣಕ್ಕ, ನನ್ನ ಎದುರುಗೆ ನಿಂತ್ಕೊಂಡು ಯಾರಿಗೋ ಫೋನ್ನಾಗ ಹೇಳ್ತಿದ್ದ ನಾನು ನಾಳೆ ಡೈರಿ ಸರ್ಕಲ್ನಾಗ ಸಿಗ್ತೀನಿ ಅಂತ. ಅಮ್ಮ, ನಾನು ಇಲ್ಲಿಗೆ ಬಂದಿದ್ದು ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ನಿನ್ನ ಮನಸ್ಸು ನೋಯಿಸ್ಬೇಕು ಅಂತಲ್ಲ. ಯಾವಾಗಲೂ ಸದಾ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಕ್ಕೆ. ಅದ್ರ ಬಗ್ಗೆ ಯಾವುದೇ ರೀತಿ ಸಂದೇಹನೂ ಬೇಡಮ್ಮ ನಿನಗೆ. ನನಗೆ ಗೊತ್ತು ಮಗನೇ, ಎಷ್ಟೇ ಸಲ ಮಕ್ಕಳು ಮಾತು ಹೇಳದೇ ಇದ್ರು ತಾಯಿ ಕೇಳಿಸ್ಕೊತಾಳೆ, ಅರ್ಥ ಮಾಡ್ಕೋತಾಳೆ. ನನಗೆ ಗೊತ್ತು, ನಾನು ಎದುರಿಗಿರ್ಲಿ ಇಲ್ಲದೆ ಇರಲಿ ನೀನು ನನ್ನ ಜೊತೆಗಿರ್ತೀಯ ಅಂತ. ಸರಿಮ್ಮ, ಆಫೀಸ್ಗೆ ಅರ್ಜೆಂಟ್ ಕಾಲ್ ಬಂದಿತ್ತು, ಹೊರಡ್ಬರ್ತೀನಿ. ಇದೇನಮ್ಮ ಈ ಬಟ್ಟೆ ಕೈಲಿಟ್ಕೊಂಡಿದ್ಯಾ? ನೀನು ಮದ್ವೆಗೆ ಹಾಕೋತೀನಿ ಅಂದ್ಯಲ್ಲ, ವಾಶ್ ಮಾಡಿ ಐರನ್ ಮಾಡಿಡೋಣ ಅಂತ ತೆಗ್ದೆ. ಓಕೆಮ್ಮ, ಸರಿ. ಬಾಯ್. ಕುಂದತ್ತೆ, ಆಫೀಸ್ಗೆ ಹೋಗ್ತಾ ಇದೀನಿ, ಬರ್ತೀರಾ ಜೊತೆಗೆ? ಚಂದು, ನನಗೆ ಮನೆಯಲ್ಲೇ ಸ್ವಲ್ಪ ಕೆಲಸ ಇದೆ, ನೀನು ಹೊರಡು. ಸರಿ ಅತ್ತೆ, ಬರ್ತೀನಿ ಅಜ್ಜಿ. ಚಿನ್ನು, ಆ ಕಳ್ಳ ಆ ಜಾಗಕ್ಕೆ ಎಷ್ಟೊತ್ತಿಗೆ ಬರ್ತೀನಿ ಅಂದ? 12 ಗಂಟೆಗೆ. 12 ಗಂಟೆ? ಇವಾಗ 11:15. ಬಾ ಹೋಗೋಣ. ಅಕ್ಕ, ಎಲ್ಲಿಗೆ ಹೋಯ್ತಾ ಇದ್ಯಾ? ಡೈರಿ ಸರ್ಕಲ್ಗ? ನೋನೋ ಅಕ್ಕ, ಅವನು ತುಂಬ ಕೆಟ್ಟವನು. ಅವ್ನು ನನಗೆ ಹೊಡೆದಂಗೆ ನಿನಗೆ ಹೊಡೆದ್ಬಿಟ್ರೆ ನಂಗೆ ತುಂಬ ಭಯ ಆಯ್ತದೆ ಅಕ್ಕ. ಅಲ್ಲಿಗೆ ಹೋಗೋದೇನು ಬೇಡ. ಚಿನ್ನು, ಈಗ ಆಲ್ರೆಡಿ ಲೇಟ್ ಆಗಿದೆ. ಇವತ್ತು ಅವ್ನಿಗೊಂದು ಗತಿ ಕಾಣಿಸ್ದೆ ಹೋದ್ರೆ ನನ್ನ ಹೆಸರು ಶ್ರುತಿನೇ ಅಲ್ಲ. ಅಲ್ಲ, ನೀನು ಒಡವೆ ಕದ್ಬಿಟ್ಟು ನಿನಗೆ ಹೊಡೆದಿದಾರಲ್ಲ, ಅವ್ನ್ ಎಂತ ಪಾಠ ಕಲಿಸ್ತೀನಿ ಅಂದ್ರೆ ಅವ್ನ ಜೀವನದಲ್ಲಿ ಮರಿಬಾರ್ದು. ಹಾಗ್ ಮಾಡ್ತೀನಿ. ಇವಾಗ ಬೇಗ ಬಾ. ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ಅವ್ನ್ ಹೊರಟೋಗ್ತಾನಷ್ಟೇ. ಬಾ ಬೇಗ. ಅಕ್ಕ, ಗೊಬ್ಬೆ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಇವಳು ಜೊತೆಲಿ ಕರ್ಕೊಂಡು. ಮನೇಲಿ 1000 ಕೆಲಸ ಬಿದ್ದಿದ್ರು ಬೀದಿ ಸುತ್ತಕ್ ಹೋಗ್ತಾ ಇದೀರಾ? ತುಂಬಾ ಇಂಪಾರ್ಟೆಂಟ್ ಕೆಲಸ, ಹೋಗ್ಬಿಟ್ಟು ಬರ್ತೀವಿ. ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು, ಇವಳು ಇಲ್ಲೇ ಇರ್ಲಿ. ಮನೇಲಿ ಕೆಲಸ ಇದೆ ಅಂತ ಹೇಳ್ದೆ ತಾನೆ?
ಚಿನ್ನು ಇಂಪಾರ್ಟೆಂಟ್. ಹೋಗ್ಬಿಟ್ ಬರ್ತೀವಿ, ಬಂದ್ಮೇಲೆ ಕೆಲ್ಸ ಮಾಡ್ಕೊಡ್ತೀವಿ. ಬಾ ಗೊಂಬೆ. ಅಕ್ಕ, ಈ ಜಾಗದಾಗ ಕಳ್ಳನ್ ಹೆಂಗ್ ಹುಡುಕ್ತ್ಯಾ? ಹೆಂಗ್ ಹುಡ್ಕೋದು ಅಂದ್ರೆ ಹುಡುಕ್ಬೇಕು ಚಿನ್ನು. ಚಿನ್ನು ಅವತ್ತೊಂದ್ ಫೋನಲ್ಲಿ ಏನಂತ ಮಾತಾಡ್ತಿದ್ದ, ಕರೆಕ್ಟಾಗಿ ನಾಪಿಸ್ಕೊಂಡು ಹೇಳು. ಅವನ್ ಏನಂದ ಅಂದ್ರೆ, ನಾಳೆ 12 ಗಂಟೆಗೆ ಡೈರಿ ಸರ್ಕಲ್ ಹತ್ರ ಆಫೀಸ್ ಹತ್ರ ಸಿಗ್ತೀನಿ ಅಂತ ಹೇಳ್ದ. ಓಹೋ, ಹಾಗಾದ್ರೆ ಕಳ್ಳನ್ ಮಗ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾನೆ ಅಂತ ಅರ್ಥ. ಅಯ್ಯೋ ಅಕ್ಕ, ನೀನ್ ನನ್ ಮಗನ ಯಾಕೆ ನಿನ್ ಮಗ ಅಂತ ಹೇಳ್ತ್ಯಾ? ನಿನ್ ರಾಜ್ಕುಮಾರ ನಿನ್ಗೆ ಅವ್ರ ತರನೇ ಮುದ್ದಾಗಿರೋ ಮಗು ಕೊಡ್ತಾರ. ದಡ್ಡಿ, ಈಗ ತಾನೇ ನೀನು ನಿನ್ ಮಗ ಅಂದ್ಯಲ್ಲೇ ಪೆದ್ದಿ ಅಲ್ವಾ? ಅಂತ ಕೆಟ್ಟ ನನ್ ಮಗನ ನನ್ ಮಗ ಅಂದೆ, ತಪ್ಪೆ ಅಲ್ವಾ? ಸತ್ಯ, ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ. ಸರಿ ಬಾ, ಇವಾಗ ನೀನ್ ಹುಡ್ಕು. ಅಕ್ಕ, ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಚಿನ್ನು ಅವನನ್ನ ನೋಡಿರೋದು ನೀನೊಬ್ಳೆ, ಸೊ ನೀನೇ ಹುಡುಕ್ಬೇಕು. ಬಾ ಬೇಗ, ಗೊತ್ತಾಯ್ತಾ? ಸರಿ, ಹೋಗೋಣ. ಬಾ ಬೇಗ. ಚಿನ್ನು, ನಿನ್ಗೆ ಅವನೆಲ್ಲ ಕಾಣಿಸಿದ್ರೆ ತಕ್ಷಣ ನಂಗೆ ಹೇಳು, ಓಕೆನಾ? ಅಕ್ಕ, ನಂಗ್ ತುಂಬಾ ಭಯ ಆಗ್ತದೆ. ಅವ್ನ್ ಒಳ್ಳೆ ಮನುಷ್ಯನೇ ಅಲ್ಲ ಅಕ್ಕ, ಅವ್ನ್ ತುಂಬಾ ಕೆಟ್ಟವನು. ಅಕ್ಕ, ಅವ್ನ್ ಎಷ್ಟ್ ಕೆಟ್ಟವನು ಅಂದ್ರೆ ಕೊಲೆ ಮಾಡಕ್ಕೂ ಹೆಸಲ್ಲ. ಪ್ಲೀಸ್ ಅಕ್ಕ, ಹೋಗೋಣ ಇಲ್ಲಿಂದ. ಚಿನ್ನು, ಯಾಕೆ ಅಷ್ಟೊಂದು ಹೆದರ್ಕೋತಿದ್ಯಾ? ನಾನ್ ನಿನ್ ಜೊತೆ ಇದೀನ್ ತಾನೆ, ಹೆದರ್ಕೋಬೇಡ. ನೋಡು, ಇಲ್ಲಿ ಎಷ್ಟು ಜನ ಇದ್ದಾರೆ. ನೀನ್ ಅವ್ನ್ ಫಸ್ಟ್ ಕಾಣಿಸಿದ ತಕ್ಷಣ ನಂಗೆ ಹೇಳು, ಉಳ್ದದನ್ನ ನಾನ್ ನೋಡ್ಕೋತೀನಿ. ಇಲ್ಲೇ ಹುಡುಕ್ತಿದ್ರೆ ಇವತ್ತೆಲ್ಲ ಹುಡುಕ್ತಿವಿ. ಬಾ ಆ ಕಡೆ ನೋಡೋಣ. ಅಮ್ಮ, ನೀವ್ಯಾಕೆ ಬಟ್ಟೆ ಒಗಿತಾ ಇದ್ದೀರಾ? ಅಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ 5 ನಿಮಿಷದ ಕೆಲಸನಪ್ಪ. ಸರಿ ಬನ್ನಿ, ನಾನು ಮಾಡ್ತೀನಿ. ಬಟ್ಟೆ ಒಗ್ದಾಯ್ತು, ನೀನ್ ಅಡ್ಗೆ ಮನೇಲಿ ಏನಾರು ಕೆಲಸ ಇದ್ರೆ ನೋಡ್ಬೇಕು. ಅಡುಗೆ ಮನೇಲಿ ಎಲ್ಲ ಕೆಲಸನ ಮಾಡಿ ಮುಗಿಸಿ ಬಂದಿದ್ದೀನಿ. ಅಲ್ಲಮ್ಮ, ನೀವ್ ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ ಹೇಳಿದ್ರೆ ನಾನು ಮಾಡ್ತಿರ್ಲಿಲ್ವಾ? ಕಷ್ಟಪಟ್ಟಲ್ಲ, ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ಇದು ಚಂದು ತಂದೆ ಬಟ್ಟೆ. ಮದ್ವೆಗೆ ಅವನ್ ತಂದೆ ಬಟ್ಟೆನೆ ಹಾಕೊಳ್ತೀನಿ ಅಂತ ಹೇಳ್ದ. ಅದಕ್ಕೆ ಒಗ್ದು ಇಸ್ತ್ರಿ ಮಾಡೋಣ ಅಂತ ಬಂದೆ. ನಾನು ಹರ್ವಾಕ್ಬಿಟ್ಟು ಬರ್ತೀನಿ.
ಸರಿನಮ್ಮ, ನೀವು ಪ್ರೀತಿಯಿಂದ ಮಾಡೋ ಕೆಲಸನ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮ ಪಾಡಕ್ ನೀವು ಮಾಡಿ, ನಾನು ಕೆಳಗಡೆ ಹೋಗಿ ಟೀ ಮಾಡ್ತೀನಿ. ಬರ್ಲಾ? ಸರಿ. ಅಲ್ರಿ ಶ್ರೀಕಾಂತ್, ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಂಥದ್ದೇನಾಗಿದೆ ಈಗ? ನಾನು ಇದೀನಲ್ಲ, ನಿಮ್ಮ ಕೆಲಸ ಆಗೇ ಆಗುತ್ತೆ. ಕಾಂಟ್ರಾಕ್ಟ್ ಆಗ್ತಿರೋದೇ ನನ್ನಿಂದ. ಗೊತ್ತು ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಬಾಸ್ ಖುದ್ದು ಚಂದನ್ ಅವ್ರನ್ನೇ ಮೀಟ್ ಆಗಿ ಅವ್ರ ಒಪ್ಪಿಗೆ ತಗೊಂಡೆ ಕಾಂಟ್ರಾಕ್ಟ್ಗೆ ಸೈನ್ ಮಾಡು ಅಂತ ಹೇಳಿದ್ದಾರೆ. ಚಂದನ್ ಅವರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ಶ್ರೀಕಾಂತ್, ನಿಮ್ಮ ಬಾಸು ನಿಮ್ಮನ್ನ ನಂಬಿ ಹೇಗೆ ಕಳ್ಸಿದಾರೋ, ನನ್ನ ಬಾಸು ಕೂಡ ನನ್ನನ್ನ ಹಾಗೆ ನಂಬಿ ಕಳ್ಸಿದ್ದಾರೆ. ಈಗ ನಾನು ಕೂಡ ನಿಮ್ಮ ಬಾಸ್ ಬರ್ಲಿ ಅಂತ ಹಠ ಮಾಡ್ತಾ ಕುಂತ್ರೆ ಕೆಲಸ ಆಗತ್ತಾ ಹೇಳಿ? ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಒಂದ್ಸಲ ಚಂದನ್ ಅವ್ರನ್ನ ಭೇಟಿ ಆಗಿದ್ರೆ ಈ ಕೆಲಸ ಸರಾಗವಾಗ್ತಾ ಇತ್ತು. 2 ಕೋಟಿ ವ್ಯವಹಾರ ಸರ್, ಹುಡುಗಾಟ ಅಲ್ಲ. ನಮ್ಮ ಬಾಸ್ ಹೇಳ್ದಂಗೆ ಕೇಳ್ಬೇಕಲ್ಲ ಸರ್. ಸರಿ ಕಣ್ರಿ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ನಿಮ್ಮ ಬಾಸ್ ಬದಲಾಗಿ ನೀವು ಬಂದಿದ್ದೀರಾ, ನನ್ನ ಬಾಸ್ ಬದಲಾಗಿ ನಾನು ಬಂದಿದ್ದೀನಿ. ನಿಮ್ಮ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ? ನೀವೇನಾದ್ರೂ ಅನ್ಕೊಳ್ಳಿ ಸರ್, ಚಂದನ್ ಅವ್ರನ್ನ ಭೇಟಿ ಆಗದೆ ಈ ಕಾಂಟ್ರಾಕ್ಟ್ಗೆ ಸೈನ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬಾಸ್ ಅಂತ ಆಗ್ಲಿಂದ ಬೊಗಳ್ತಾ ಇದ್ದೀನಿ. ಈ ನನ್ನ ಮಗಂಗೆ ನಾನು ಕಳ್ಳನ್ ಥರ ಏನಾದರೂ ಕಾಣ್ತಾ ಇದ್ದೀನಾ? ಚಂದನ್ ಸರ್ ಅಷ್ಟೊಂದು ಬ್ಯುಸಿ ಆಗಿದ್ರೆ ಪರವಾಗಿಲ್ಲ, ನಾನು ಅವ್ರು ಯಾವಾಗ ಫ್ರೀ ಇರ್ತಾರೋ ಆವಾಗಲೇ ಬರ್ತೀನಿ. ದಟ್ಸ್ ನಾಟ್ ನೆಸೆಸರಿ. ಐ ಆಮ್ ವೆರಿ ಮಚ್ ಹಿಯರ್. ಹಲೋ, ದಿಸ್ ಇಸ್ ಚಂದನ್. ದಿಸ್ ಇಸ್ ಶ್ರೀಕಾಂತ್. ಗ್ಲಾಡ್ ಟು ಮೀಟ್ ಯು. ಟೇಕ್ ಯು ಸೀಟ್. ಥ್ಯಾಂಕ್ ಯು. ಕೂತ್ಕೊಳ್ಳಿ ಮಾವ. ಹೇಳಿ, ನನ್ನಿಂದ ಏನಾಗಬೇಕು? ನನ್ ಮೊಮ್ಮಗನ್ಗೆ ಎಲ್ಲೋ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾನೆ. ಅಲ್ಲ ಕಣೆ, ಪ್ರಪಂಚದಲ್ಲಿ ಯಾರು ಈ ಹಳೆ ಬಟ್ಟೆಗಳನ್ನ ಹಾಕೊಂಡು ಮದ್ವೆ ಆಗ್ತಾರ? ಹೇಳ್ಕೊಳ್ಳೋದಿಕ್ಕೆ ಕೋಟ್ಯಾಧಿಪತಿ, 1 ಕೋಟಿಗೂ ಗೊತ್ತಿಲ್ಲ ಅಂತ ಕೇಳ್ದೋರು ನೋಡ್ದೋರು ಆಡ್ಕೊಂಡ್ ನಗಲ್ವಾ? ನಿನ್ನ ಸೊಸೆ ಅನ್ನಿಸ್ಕೊಂಡು ಅವಳಿಗಿದೆಲ್ಲ ಅರ್ಥ ಆಗ್ಬೇಕಲ್ಲಮ್ಮ. ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕಾದವಳನ್ನ ಕರ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಕೂಡ್ಸಿದ್ನಲ್ಲ ನಿನ್ ಮಗ, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ನನ್ಗೆ ಈ ಬಟ್ಟೆಗಳನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಉರ್ದೋಗುತ್ತೆ. ನನ್ ಮೊಮ್ಮಗ ಅನ್ಸ್ಕೊಂಡು ಅವನ್ ಬುದ್ಧಿಗೆ ಬೆಂಕಿ ಹಾಕ. ಇದ್ರಲ್ಲಿ ಚಂದುದೇನು ತಪ್ಪಿರಲ್ಲಮ್ಮ, ಇದೆಲ್ಲ ನಿನ್ ಸೊಸೆ ಕಿತಾಪತಿ. ಚಂದು ಮುಂದೆ ಹತ್ತು ಕರೆದು ನಾಟಕ ಮಾಡಿ ಚಂದು ಅಪ್ಪನ ಬಗ್ಗೆ ಇಲ್ದೇ ಇರೋ ಕತೆಗಳನ್ನೆಲ್ಲ ಹೇಳಿ ತಲೆಗೆ ತುಂಬಿರ್ತಾಳೆ. ಅದಕ್ಕೆ ಚಂದು ಈ ರೀತಿ ಆಡ್ತಾ ಇದ್ದಾನೆ. ನಾನು ನೋಡ್ತೀನಿ ಚಂದು ಇನ್ನು ಎಷ್ಟು ದಿನ ಹೀಗೆ ಆಡ್ತಾನೆ ಅಂತ. ಅದೆಲ್ಲ ಆಮೇಲೆ ಕತೆ ಕುಮ್ದ. ಆದ್ರೆ ಈಗ ಈ ಬಟ್ಟೆಗಳು ನನ್ನ ಕಣ್ಣು ಕುಕ್ತಾ ಇದೆ. ಅಮ್ಮ, ಈ ಬಟ್ಟೆಗಳ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೀನೇನು ಯೋಚನೆ ಮಾಡಬೇಡ. ಈ ಬಟ್ಟೆಗಳಿದ್ರೆ ತಾನೆ ಚಂದು ಮದ್ವೆಗೆ ಹಾಕೊಳ್ಳೋದು. ಈ ಬಟ್ಟೆಗಳಿಗೆ ನಾನೊಂದು ಗತಿ ಕಾಣಿಸ್ತೀನಿ. ಹೇಗಾದ್ರೂ ಸರಿ, ಒಟ್ನಲ್ಲಿ ಚಂದು ಮದ್ವೆ ದಿನ ಹೊಸ ಬಟ್ಟೆ ಹಾಕೋಬೇಕು. ಇಲ್ದಿದ್ರೆ ಬಂದವ್ರ ಎದುರುಗಡೆ ನಮ್ಮ ಮಾನ ಮರ್ಯಾದೆ 3 ಕಾಸು ಖರಾಜಾಗೋಗುತ್ತೆ. ಅದಕ್ಕೆಲ್ಲ ನಾನು ಏರ್ಪಾಟ್ ಮಾಡಿದ್ದೀನಮ್ಮ. ಆ ಬಟ್ಟೆ ಒಂದೇ ಒಂದು ದಾರದ ಎಳೆ ಕತ್ತರಿಸಿದ್ರು ನಾನ್ ನಿನ್ ಕೈ ಕತ್ತರಿಸೋದಕ್ಕೆ 1 ನಿಮಿಷನೂ ಹಿಂದೆ ಮುಂದೆ ನೋಡಲ್ಲ.
ಅಕ್ಕ ನಾನು ಹಿಂಗೆ ಈ ಜಾಗದ ಹೆಸರು ಹೇಳಿದೆ ತಪ್ಪಾಗೋಯ್ತು. ಈ ಪಾಟಿ ಊರ್ನಾಗ ಅವ್ನ ಹೆಂಗ್ ಹುಡ್ಕೋದು? ನಾನೇನ್ ಕೇಳಿಸ್ಕೊಂಡ್ನೋ ಅವನೇನ್ ಹೇಳುದ್ನೋ? ಚಿನ್ನು ನಿನಗ್ ಭಯ ಆಗ್ತಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಗುದ್ಬಿಡ್ತೀನಿ. ನಾನ್ ನಿನ್ ಜೊತೆ ಇದೀನಿ ತಾನೆ, ಧೈರ್ಯವಾಗಿರು. ಇವಾಗ ಸರಿಯಾಗಿ ಹೇಳು, ಅವ್ನ್ ನೋಡಕ್ ಹೇಗಿದ್ದ? ಅವನಾ ಹೆಂಗಿದ್ದಾನ್ ಗೊತ್ತಾ? ಒಳ್ಳೆ ಗುಳ್ಳೆ ನರಿ ತರ ಇದ್ದಾನೆ. ಸರಿ ಹೋಯ್ತು, ನಾನ್ ನರಿನೇ ನೋಡಿಲ್ಲ, ಇನ್ ಗುಳ್ಳೆ ನರಿ ಹೇಗಿರತ್ತಂತ ನನ್ಗೇನ್ ಗೊತ್ತು? ನೀನ್ ನೋಡಿದ್ಯಾ ಗುಳ್ಳೆ ನರಿ ಹೇಗಿರತ್ತೆ? ಅಕ್ಕ ತಾತಮ್ಮ ಹೇಳ್ತಿತ್ತು ಅಷ್ಟೇ, ನನ್ಗೂ ಗೊತ್ತಿಲ್ಲ. ಸರಿ ಹೋಯ್ತು. ಅಕ್ಕ ಅವ್ನ್ ನೋಡಕ್ ಎಲ್ರ ತರಾನೇ ಅವನೇ, ಸ್ವಲ್ಪ ಮಂಡ್ಮೂಗು, ಗಡ್ವ ಕಪ್ಪಿದ್ಯಲ್ಲ ಹಂಗೆ. ಅಮ್ಮ ತಾಯಿ, ನೀನೇನು ಹೇಳ್ಬೇಡ. ಅವ್ನ್ ಕಂಡ್ರೆ ಇವನ್ ಯಾಕ ಅವನು ಅಂತ ಹೇಳು, ಅಷ್ಟೇ ಸಾಕು, ಆಯ್ತಾ? ಅಕ್ಕ ಹುಲ್ಮೆ ದಿನಾಗೆ ಸೂಜಿ ಹುಡುಕ್ದಂಗೆ ಅಂತಾರೆ. ಅವನ್ ಯಾಕೋ ನಮ್ ಕೈಗೆ ಸಿಗ್ತಾನೆ ಅಂತ ಅನ್ಸ್ತಾ ಇಲ್ಲ. ಚಿನ್ನು, ಬರೋದ್ ಬಂದಿದೀವಿ, ಇನ್ನೊಂದ್ ಸ್ವಲ್ಪ ಹೊತ್ತು ಹುಡ್ಕೋಣ, ಆಯ್ತಾ? ಅಕ್ಕ ನಂಗ್ ಮನ್ಯಾಗ ತುಂಬಾ ಕೆಲ್ಸ ಅದ. ಇವಾಗ ನಾವೇನ್ ಆಟ ಆಡ್ತಾ ಇವ? ಇದು ಕೆಲ್ಸನೇ, ಸುಮ್ನಿರು. ಅಕ್ಕ ಅದ್ಯಾರ್ಗ್ ಇಷ್ಟ ಇದ್ರೆ ಆ ಕಳ್ಳನ್ ನಮ್ ಕಣ್ಮುಂದೆನೆ ತಂದ್ ನಿಲ್ಲಿಸ್ತಾನೆ, ಅವಾಗ್ಲೇ ಆ ಕಳ್ಳ ನಮ್ ಕೈಗೆ ಸಿಗೋದು. ಚಿನ್ನು, ಆ ದೇವ್ರೆ ಕಳ್ಳನ ಹುಡ್ಕೊಡೋ ಹಾಗಿದ್ದಿದ್ರೆ ಈ ದೇಶಕ್ ಪೊಲೀಸ್ ಯಾಕೆ ಬೇಕಾಗಿತ್ತು? ಚಿನ್ನು, ನನ್ನ ನಂಬು, ಆ ಕಳ್ಳ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾನೆ. ಅವ್ನ್ ಸಿಕ್ಕಿದ ತಕ್ಷಣ ಸಿಗ್ದು ತೋಳ್ನ ಕಟ್ಬಿಡ್ತೀನಿ. ನಾನ್ ಈ ಜಾಗದ ಹೆಸರು ಹೇಳಿದ ತೆಪ್ಪಾಗೋಯ್ತು. ಚಿನ್ನು, ನಿನ್ ತಾತಮ್ಮ ಕೊಟ್ಟಿದ್ ಚಿನ್ನದ ಬಳೆ ಬೇಕಾ ಬೇಡ್ವಾ? ಬೇಕು. ಮತ್ತೆ ಹುಡ್ಕೋ ಬಾ. ಏನಂದೆ? ನನ್ನ ಗಂಡನ ಬಟ್ಟೆ ಒಂದೇ ಒಂದು ಎಳೆ ಕಟ್ ಮಾಡಿದ್ರು ಕಟ್ ಮಾಡಿದವ್ರ ಕೈ ಕತ್ತರಿಸೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂತ ಅಂದೆ. ಈ ದರಿದ್ರ ಬಟ್ಟೆಗಳನ್ನ ನನ್ ಮೊಮ್ಮಗ ಮದುವೆ ದಿನ ಹಾಕೊಳ್ಳೋದನ್ನ ನನ್ ಕಣ್ಣಿಂದ ನೋಡಕ್ಕಾಗಲ್ಲ. ಅದು ನಿಮ್ಮ ಮಗ, ನನ್ನ ಗಂಡ ಮದುವೆ ದಿನ ಹಾಕೊಂಡ ಬಟ್ಟೆ, ದರಿದ್ರ ಅಲ್ಲ. ಇನ್ನಂತ ಕುಲ್ಗೆಟ್ಟವಳ ಗತ್ಗೆಟ್ಟವಳನ್ನ ದರಿದ್ರದವಳ ಮದ್ವೆ ಮಾಡ್ಕೊಂಡಲ್ಲ, ತಲೆಗೆಟ್ಟು, ಅದಕ್ಕೆ ದರಿದ್ರ ಅಂದಿದ್. ಈ ಮಾತನ್ನ ನಿಮ್ಮ ಮೊಮ್ಮಗನಿಗೆ ಹೇಳಿ. ಮಾತೆತ್ತಿದ್ರೆ ಮಗನ ಮುಂದಿಟ್ಕೊಂಡು ಮಾತಾಡಕ್ ಬರ್ತೀಯಲ್ಲ. ನಮ್ಮ ಅಣ್ಣನ ಮಗ ಈ ಮನೆಯಲ್ಲಿ ಇರೋದಕ್ಕೇನೆ ನೀನು ಈ ಮನೆಯಲ್ಲಿ ಇನ್ನೂ ಇರೋದು. ಇಲ್ದೇ ಇದ್ದಿದ್ರೆ ನಮ್ಮ ಅಣ್ಣ ಸತ್ತಾಗ್ಲೇ ನಿನ್ನನ್ನು ಒದ್ದು ಈ ಮನೆಯಿಂದ ಆಚೆಗೆ ಹಾಕ್ತಾ ಇದ್ರು. ನಾನು ನನ್ನ ಮಗ ಈ ಮನೆಯಲ್ಲಿರೋ ಕಾರಣಕ್ಕೇನೆ ಇಲ್ಲಿರೋದು ಕುಮುದ. ನಾನು ಈ ಮನೆ ಸೊಸೆ ಅನ್ನೋ ಹಕ್ಕಿನ ಕಾರಣಕ್ಕಲ್ಲ, ನನ್ನ ಮಗ ಇಲ್ಲಿದಾನಲ್ಲ ಅನ್ನೋ ಕಕ್ಕಲಾತಿಯಿಂದಾನೇ ಇರೋದು. ಕುಮುದ, ಇವಳ ಜೊತೆ ಎಂತ ಮಾತು? ಒಟ್ನಲ್ಲಿ ನನ್ ಮೊಮ್ಮಗ ಮದ್ವೆ ದಿವಸ ಈ ಬಟ್ಟೆಗಳನ್ನ ಹಾಕೋ ಕೂಡ್ದು ಅಷ್ಟೇ. ಮದ್ವೆ ದಿನ ತಾನು ಯಾವ ಬಟ್ಟೆ ಹಾಕೊಳ್ತೀನಿ ಅನ್ನೋ ನಿರ್ಧಾರ ನನ್ನದಲ್ಲ. ತನ್ನ ಅಪ್ಪನ ಬಟ್ಟೆನೇ ಮದ್ವೆ ದಿನ ಹಾಕೊಳ್ತೀನಿ ಅನ್ನೋದು ಚಂದು ನಿರ್ಧಾರ. ನನ್ನ ಮಗನಿಗಿಷ್ಟಾನೇ ನನ್ನ ಇಷ್ಟ. ಅಷ್ಟಕ್ಕೆ ಮೀರಿ ನಿಮಗೆ ನಿಮ್ಮ ಮಾತೆ ನಡಿಬೇಕು ಅಂತ ಇದ್ರೆ ನಾನು ನನ್ನ ಮಗನ ಜೊತೆ ಮಾತಾಡ್ತೀನಿ. ಬರೀ ಮಾತಾಡಲ್ಲ, ಇಲ್ಲಿಯವರೆಗೆ ಮುಚ್ಚಿಟ್ಟುಕೊಂಡ ಪ್ರತಿಯೊಂದು ಮಾತನ್ನು ಬಿಚ್ಚಿಡ್ತೀನಿ. ಹೆಚ್ಚು ದಿವಸ ನಾಟಕ ಮಾಡೋಕ್ಕಾಗಲ್ಲ, ಮುಖವಾಡ ಕಳಚಿ ಬೀಳಲೇಬೇಕು. ಆ ದಿನ ಹತ್ರ ಬಂದಿದೆ ಅನ್ಕೋತೀನಿ. ಏನೇ ಎದುರಿಸ್ತಾ ಇದ್ಯಾ? ನಾನ್ ಏನು ಮಾಡ್ತೀನಿ ನೋಡ್ತಾ ಇರೋ. 26 ವರ್ಷ ಪ್ರತಿನಿತ್ಯ ನೀವು ಏನೇನ್ ಮಾಡ್ತೀರಾ ಅಂತ ನನಗೆ ಇಂಚಿಂಚು ಗೊತ್ತು. ಆದ್ರೆ 1 ಇಂಚು ಬಿಟ್ಕೊಡ್ದ ಹಾಗೆ ಬದುಕಿದ್ದೀನಿ. ಬೆಟ್ಟಕ್ಕೂ ಒಂದು ಎತ್ತರ ಇದೆ, ಸಮುದ್ರಕ್ಕೂ ಒಂದು ಆಳ ಇದೆ, ಹಾಗೆ ನನ್ನ ಸಹನೆಗೂ ಒಂದು ಮಿತಿ ಇದೆ. ಪ್ರತಿನಿತ್ಯ 26 ವರ್ಷ ಪ್ರತಿನಿತ್ಯ ಏನನ್ನ ನಡೀತು ಅನ್ನೋ ಸತ್ಯನ ನನ್ನ ಮಗನ ಮುಂದೆ ಬಿಚ್ಚಿಡ್ತೀನಿ. ಆಮೇಲೆ ನಿರ್ಧಾರ ಅವನೇ ತಗೋತಾನೆ. ಹೆದರ್ಸ್ಬೇಡ ಅಂದೆ. ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನನಗದ್ರ ಚಿಂತೆ ಇಲ್ಲ. ಆದ್ರೆ ನನ್ನ ಮಗನ ಮಧ್ಯ ಯಾರಾದ್ರೂ ಬಂದ್ರೆ ನನ್ನ ಗಂಡನ ಮೇಲಾಣೆ ನಾನು ಸುಮ್ಮನೆ ಇರೋದಿಲ್ಲ. ಹಾಗೆ ಅಡ್ಡ ಬಂದವರನ್ನ ನಾಶ ಮಾಡ್ಬಿಡ್ತೀನಿ.